ನ್ಯಾಯಮೂರ್ತಿಗಳಾದಂಥ ಶಿವರಾಜ್ ಪಾಟೀಲ್ ರೇ, ರಾಮಚಂದ್ರ ಉದ್ದಾರ್ ಅವರೇ, ರಾಮಕೃಷ್ಣ ಅವರೇ, ಜಯರಾಮ್ ಅವರೇ, ಮಹಾಲಕ್ಷ್ಮಿ ಅವರೇ ಮತ್ತು ಎಲ್ಲ ಅತಿಥಿಗಳು, ನಮ್ಮ ನ್ಯಾಯಮೂರ್ತಿಗಳಾದಂಥ ರಾಮಚಂದ್ರ ಉದ್ದಾರ್ ಅವರು ಲಾಯರ್ಗಳು ವನವಾಸ ಮಾಡಬೇಕು ಅಂತ ಅವರ ಹೆಸರಲ್ಲೇ ರಾಮಚಂದ್ರ ಇರೋದ್ರಿಂದ ಲಾಯರ್ಗಳು 4 ವರ್ಷ ವನವಾಸ. ಬಟ್ ಈಗ ಅವ್ರ ಕಾಲ ಆಗೋಯ್ತು. ಈಗ ಇವತ್ತಿನ ದಿನ ಜೂನಿಯರ್ಗಳು ನಾವೆಷ್ಟು ದೊಡ್ಡ ಲಾಯರ್ ಎಷ್ಟು ಇದು ಹೇಳ್ತೀವೋ ಅದ್ರ 2ರಷ್ಟು ಹೇಳ್ತಾರೆ. ಆ ಕಾಲ ಆಗೋಯ್ತು. ನಾವೇನಾದ್ರು ಇಷ್ಟು ಹೇಳೋಣಪ್ಪ ಅಂದ್ರೆ ಅಷ್ಟು ಹೇಳ್ಬಿಡಿ ಸರ್, ನೀವು ಇದಾಗೋದಿಲ್ಲ, ಇದು ಜಾಸ್ತಿ ಹೇಳಿ ಅದ್ರಲ್ಲಿ ನನಗೆ ಎಷ್ಟು ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ದಿ ನೇಚರ್ ಆಫ್ ಕ್ರೈಮ್ ಏನಿದೆ ಅದು ಬದಲಾಗ್ಬಿಟ್ಟಿದೆ. ಈಗ ಅವರೆಲ್ಲ ಬಸವಣ್ಣವ್ರು ಹೇಳಿದ್ರು ಕಳಬೇಡ ಕೊಲಬೇಡ IPC ಅಫೆನ್ಸ್ ಎಲ್ಲ ಹೋಗಿ ಬಸವಣ್ಣ ಇವತ್ತಿದ್ರೆ ಕಳಬೇಡ ಕೊಲಬೇಡ ಅಪರಿಚಿತರ ಕರೆಯನ್ನು ಉತ್ತರಿಸಬೇಡ ಅಂತ ಹೇಳಿದ್ರು. ಯಾವ್ಯಾವ ತರ ಈ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ. ಈಗ ಮೊನ್ನೆ ಒಂದು ಕೇಸ್ ಬಂದಿತ್ತು, ಏನು ಬ್ಯಾಂಕಲ್ಲಿ ಎಲ್ಲ ಅಫಿಷಿಯಲ್ಸ್ ಸೇರಿ ಎಲ್ಲ ಕಸ್ಟಮರ್ಸ್ ಅಕೌಂಟ್ ಇದ್ದಾರೆ ದುಡ್ಡು ತೆಗೆದು ಬಿಟ್ಟಿದ್ದಾರೆ. ನಾವು ಹಾಗಾಗಿ ನೋಡ್ಕೊತಾ ಇರ್ಬೇಕು ಅದ್ರಲ್ಲಿ ದುಡ್ಡು. ಈಗ ಹಾಗಾಗಿ ಅಪರಾಧದ ಪ್ರಕ್ರಿಯೆ ಬದಲಾಗ್ತಾ ಇದೆ. ಈ ಕಾನೂನು ಈ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ತಕ್ಕಾಗಿ ಅದಕ್ಕೆ ವಿ ಆರ್ ನಾಟ್ ಏಬಲ್ ಟು ಕೀಪ್ ಅಪ್, ಅಷ್ಟು ಇದಾಗ್ತಾ ಇಲ್ಲ. ಹಾಗಾಗಿ ಹೊಸ ಹೊಸ ಒಂದು ಸಮಸ್ಯೆಗಳು ಕಾನೂನಿನ ವಿಷಯಗಳು ಆಗ್ತಾ ಇದೆ. ನಮ್ಮ ರಾಮಕೃಷ್ಣ ಅವರು ಲೀಗಲ್ ಲೈಮ್ಲೈಟ್ ಅಂತ ಹೇಳಿ ಮಾಡಿದ್ದಾರೆ. ಕಾನೂನು ವಕೀಲರು ನಮ್ಮ ಕಪ್ ಕೋಟ್ ಹಾಕ್ಬಿಟ್ರೆ ಹೆದರ್ಕೋತಾರೆ ಅನ್ನೋದಲ್ಲ, ಯಾರನ್ನಾದ್ರೂ ಪ್ರಶ್ನೆ ಮಾಡ್ಬೇಕಾದಂತ ಧೈರ್ಯ ಯಾರಿಗಾದ್ರು ಇದ್ರೆ ವಕೀಲರಿಗೆ ಮಾತ್ರ. ನೀವೆಲ್ಲ ಏನಾದ್ರು ಹೇಳಿದ್ರೆ, ಏನಾದ್ರು ಪ್ರಶ್ನೆ ಮಾಡಿದ್ರೆ, ಯಾರೋ ಪೊಲೀಸ್ನವ್ರು ಅನವಶ್ಯಕವಾಗಿ ನೀವನ್ನ ಪ್ರಶ್ನೆ ಮಾಡಿದ್ರೆ ನೀವು ಹೆದರ್ಕೊಂಡ್ಬಿಡ್ತೀರ. ನಮ್ಮ ವಕೀಲರು ಹಾಗಲ್ಲ. ಅವನನ್ನ ಪ್ರಶ್ನೆ ಮಾಡಿ ನಮ್ಮ ವಿವೇಕ್ ರೆಡ್ಡಿಗೆ ಹೇಳಿ ಮಾರನೇ ದಿನಾನೇ ಒಂದು ಮುಷ್ಕರನ್ನು ಹುಡ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಅದು ಆಲೋಚನೆ ಮಾಡ್ತಾರೆ. ಕಾನೂನಿನ ವಿಷಯ ತಿಳ್ಕೊಂಡಷ್ಟು ನಿಮಗೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ವಿಷಯ ಗೊತ್ತಿಲ್ಲದಲೇ ಇದ್ರೆ ಅದನ್ನ ಯಾಕೆ, ಯಾವ ಆಧಾರದಲ್ಲಿ, ದಿ ಬೇಸಿಕ್ ಕ್ವಾಲಿಟೇಬಲ್ ಇಷ್ಟು ಕ್ವಶನ್ ಎವ್ರಿಥಿಂಗ್. ಯಾವ್ದೊಂದು ಪ್ರಶ್ನೆ, ಇದಕ್ಕೆ ಆಧಾರ ಏನು, ಈ ತರ ಹೇಳ್ತಾರಲ್ಲ ಇದು ಸರಿಯೇ ಅನ್ನೋ ಒಂದು ಪ್ರಶ್ನೆ. ಹಾಗಾಗಿ ಈ ಲೀಗಲ್ ಲೈಬ್ಲೈಟ್ನ ಪತ್ರಿಕೆ ಏನು ಪ್ರಿಂಟ್ ಫಾರ್ಮ್ ಅಲ್ಲಿ ಮಾಡಿದ್ದಾರೆ, ಮುಂದಿನ ದಿನ ರಾಮಕೃಷ್ಣ ಅವರು ಡಿಜಿಟಲ್ ಫಾರ್ಮ್ ಅಲ್ಲೂ ಮಾಡಿದ್ರೆ, ಇವತ್ತಿನ ದಿನ ಈ ಪ್ರಿಂಟೆಡ್ ಮೆಟೀರಿಯಲ್ ಓದೋರೆ ಕಮ್ಮಿ ಆಗ್ಬಿಟ್ಟಿದ್ದಾರೆ. ವಕೀಲ್ ವಾಹಿನಿ ಅಂತ ಹೇಳ್ತಕ್ಕಂಥ ಆ ಪತ್ರಿಕೆಯನ್ನು ಸಹ ರಾಮಕೃಷ್ಣ ಅವರು ಅದರಲ್ಲೂ ಸಹ ಅವರು ಸೇರಿ ಅದಕ್ಕೂ ಪ್ರಕಟಣೆಗೂ ಸಹಾಯಕವಾಗಿದ್ದರು. ಇವರ ಈ ಏನು ಯೋಜನೆ ಇದೆ ಅವರಿಗೆ ಎಲ್ಲ ಈ ಉದ್ಘಾಟನೆ ಆದಂಥ ಕಾರ್ಯಕ್ರಮ ಮುಂದಿನ ದಿನ ನಡೆಸ್ಕೊಂಡು ಹೋಗ್ಬೇಕು. ಅದಕ್ಕೆ ಒಳ್ಳೆ ಟೀಮ್ ಇದೆ. ವಿಶ್ವನಾಥ್ ಇದ್ದಾರೆ, ಟಿ ರಾಜಾರಾಮ್ ಇದ್ದಾರೆ, ಅನೇಕ ವಕೀಲರು ಅವರಿಗೆ ಬೆಂಬಲವಾಗಿದ್ದಾರೆ. ಹಾಗಾಗಿ ಇದನ್ನು ಹೆಚ್ಚಿನ ಸಮರ್ಥವಾಗಿ ನಡೆಸಲಿ. ಕಾನೂನಿನ ವಿಷಯಗಳು ಇವರ ಮೂಲಕ ಎಲ್ರಿಗೂ ಗೊತ್ತಾಗಲಿ. ಇನ್ನೊಂದು, ಸಾರ್ವಜನಿಕ, ನೀವೆಲ್ಲ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಅನೇಕರಿದ್ದೀರ. ಒಂದು ಸಂಸ್ಥೆ ಅದಕ್ಕೆ ಒಳ್ಳೆ ಹೆಸರು ಬರಬೇಕಾದ್ರೆ ಅದಕ್ಕೆ ಪ್ರತಿನಿಧಿಯಾಗಿ ಕೆಲಸ ಮಾಡೋರೆ ಪಬ್ಲಿಕ್ ರಿಲೇಷನ್ ಆಫೀಸರ್. ಹಾಗಾಗಿ ನಿಮ್ಮ ಕೆಲಸ ಬಹಳ ಪ್ರಮುಖವಾದದ್ದು. ನಿಮಗೆ ಬಹಳ ಅನೇಕ ಕಷ್ಟದ ಸಮಸ್ಯೆಗಳು ಬರುತ್ತೆ. ಯಾಕೆ ಬಂದಂತ ವ್ಯಕ್ತಿ ಸರಿಯಾಗಿರ್ತಾನೋ, ಅವ್ನು ಹೇಗಿರ್ತಾನೋ ಅವ್ನು ನೋಡ್ಕೊಂಡು ನೀವು ಅವನಿಗೆ ಬೇಕಾದ ರೀತಿಯಲ್ಲಿ ನೀವು ಹೊಂದ್ಕೊಂಡು ಕೆಲಸ ಮಾಡ್ಬೋದು. ಹಾಗಾದ್ರೆ ಇಟ್ಸ್ ಎ ವೆರಿ ಪಬ್ಲಿಕ್ ರಿಲೇಷನ್ ವರ್ಕ್ ಇಸ್ ಎ ವೆರಿ ಚಾಲೆಂಜಿಂಗ್ ವರ್ಕ್. ಹಾಗಾಗಿ ನಿಮ್ಮ ಪಬ್ಲಿಕ್ ರಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾದವರು ಅನೇಕ ಯೋಜನೆಗಳನ್ನು ಹಾಕೊಂಡವರು ಬಹಳ ಒಳ್ಳೆ ಕೆಲಸ. ಪಬ್ಲಿಕ್ ರಿಲೇಷನ್ ಆಫೀಸರ್ ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾದ ಪಠ್ಯಕ್ರಮ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ಸಹ ಇದೊಂದು ಬಹಳ ಇವತ್ತಿನ ದಿನದಲ್ಲಿ ಯಾವ ಕೆಲಸವನ್ನ ಯಾರನ್ನು ಭೇಟಿ ಮಾಡಬೇಕು, ಯಾರದ್ದು ನೆಟ್ವರ್ಕಿಂಗ್ ಇರಬೇಕು ಅನ್ನೋದು ಬಹಳ ಪ್ರಮುಖವಾದ ಕೆಲಸ. ಅದ್ರ ಜೊತೆಗೆ ಕಾನೂನಿನ ಅರಿವು ಇರಬೇಕು. ನಿಮ್ಮ ಒಂದು ಹೊಸ ಯೋಜನೆ ಸಫಲವಾಗಲಿ, ಇನ್ನೂ ಸತತವಾಗಿ ಇದು ಒಳ್ಳೆಯ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಹೊಂದಲಿ ಅಂತೇಳಿ ನಾನು